ಹಿಂದೂ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಆದಾಗ ಭಾಳಷ್ಟು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಹೀಗೆ ಬೇರೆ ಬೇರೆ ಹಿಂದೂ ಸಂಘಟನೆಗಳ ಜೊತೆಗೆ ಹಲವಾರು ಸಂಘಟನೆಗಳು ಕೂಡ ಧ್ವನಿ ಎತ್ತವೆ. ಈಗ ಕಾರ್ಕಳದ ಈ ಪರಿಸರದಲ್ಲಿ ಅಜಯ್ ರತ್ನಾಕರ್ ಅಮೀನ್ ಅವರು ಕೂಡ ಭಾಳಷ್ಟು ವರ್ಷದಿಂದ ಒಂದು ರೀತಿಯ ಹೋರಾಟದ ಮನೋಭಾವನ್ನೇ ತೊಡಗಿಸಿಕೊಂಡು ಬಂದವರು. ಈಗ ರತ್ನಾಕರ್ ಅಮೀನ್ ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಈ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಅವರಲ್ಲಿದೆ. ಈಗ ಅವರಲ್ಲಿ ಒಂದಷ್ಟು ಹೊತ್ತು ಮಾತಾಡ್ತೇವೆ. ರತ್ನಾಕರ್ ಅಮೀನ್ ನಮಸ್ಕಾರ. ಈಗ ಅಜಯ್ ಒಂದಷ್ಟು ಅತ್ಯಾಚಾರಕ್ಕೆ ಪ್ರಯತ್ನದ ಪ್ರಕರಣ ಭಾಳಷ್ಟು ಒಂದು ಹೇಯ ಕೃತ್ಯ, ಯಾಕಂದರೆ ಅಂಥ ಮನಸ್ಥಿತಿ ಯಾರಿಗೂ ಬರಬಾರ್ದು. ಹಾಗೆ ಹೇಳ್ಕೊಂಡು ಇನ್ನೊಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡೋದು ಅಂತಂದರೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಪ್ರತಿ ಮನೆಯವರಿಗೂ ಒಂದು ಜವಾಬ್ದಾರಿ ಇದೆ. ಈಗ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳು ಏನು? ವಿಚಾರದಲ್ಲಿ ಬಹಳ ಇಡೀ ಊರು ನಾಚಿಕೆ ಪಡುವಂಥ ಘಟನೆ ಇದು. ಇಂಥ ಘಟನೆ ಎಲ್ಲಿ ಆಗಬಾರ್ದು. ಇದಕ್ಕೆ ಇಡೀ ರಾಜ್ಯದಲ್ಲಿ ಈಗಾಗಲೇ ಪತ್ರಿಕೆಯಲ್ಲಿ ಉಲ್ಲೇಖ ಆಗಿತ್ತು. ರಾಜ್ಯದಲ್ಲಿ ಹಲವಾರು ಹೆಣ್ಣು ಮಕ್ಕಳ ಕಣ್ಮರೆ ಆಗ್ತಾ ಇದೆ. ಮೊನ್ನೆ 2 ಅಕ್ಕ ತಂಗಿ ಕಣ್ಮರೆ ಆಯಿತು. ಇಂಥ ನೂರಾರು ಘಟನೆಗಳು ಈ ಕರ್ನಾಟಕ ಇಡೀ ದೇಶದಲ್ಲಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಕೇವಲ ಸಂಘಟನೆಯವರು ಮಾತ್ರ ಇದರ ಬಗ್ಗೆ ಹೋರಾಟ ಮಾಡುವುದಲ್ಲ, ಇಡೀ ಸಮಾಜ ಜಾಗೃತಿಯಾಗಿ ನಮ್ಮ ಮಕ್ಕಳು ಮನೆಯಿಂದ ಹೊರಗೆ ಹೋದ ನಂತರ ನಾವು ಅವರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಏನು ಘಟನೆ ನಡೀತದೆ ಅದನ್ನು ನಾವು ಅವರಿಗೆ ಎಚ್ಚರಿಸುವಂಥ ಒಂದು ಅನಿವಾರ್ಯತೆ ಇದೆ. ಮನೆ ಮಕ್ಕಳನ್ನು ಜಾಗೃತಗೊಳಿಸುವಂಥ ಅವಶ್ಯಕತೆ ಇದೆ. ಈಗಿನ ಮಕ್ಕಳಿಗೆ ಶಾಲೆಯಲ್ಲಿ ಅದರ ವಿಚಾರವನ್ನು ತಿಳಿಸೋದಿಲ್ಲ. ಕೇವಲ ಮಾರ್ಕ್ ಬಗ್ಗೆ ಅವರಿಗೆ ಎಷ್ಟು ಅಂಕ ಬರಬೇಕು ಅದನ್ನೇ ನಾವು ಯೋಚನೆ ಮಾಡುವಂಥವು. ಶಾಲೆಯಲ್ಲಿ ಆಗಲಿ ಅದರ ಮನೆಯಲ್ಲಿ ಆಗಲಿ ನಿಮಗೆ ಇಷ್ಟು ಮಾರ್ಕ್ಸ್ ಬರಬೇಕು. ಆದರೆ ಈ ವಿಚಾರದ ಬಗ್ಗೆ, ಜಾಗೃತಿಯ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸುವಂಥ ಅವಶ್ಯಕತೆ ಇದೆ. ಈಗ ಸಮಾಜದಲ್ಲಿ ಅಂದರೆ ಅವಳ ಮನೆ ಮಗಳು ಹೀಗಾಯಿತು ಅಂತೇಳಿ ನಾಳೆ ನಮ್ಮ ಮನೆಯ ಮಗಳಿಗೆ ಹೀಗಾದರೆ ಏನಾಗುತ್ತೆ ಅನ್ನೋ ಯೋಚನೆ ಮಾಡಬೇಕು. ಎಲ್ಲ ಏನು ಯಾವ ಸಮಾಜದಲ್ಲಿ ಯಾವಾಗ ಮನೆಯಲ್ಲಿ ಏನಾಗುತ್ತೆ, ಈ ಸಮಾಜ ಒಟ್ಟಾಗಿ ಇದರ ಬಗ್ಗೆ ಜಾಗೃತಿಗೊಳಿಸಬೇಕು. ಇದರ ವಿರುದ್ಧ ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಮೊನ್ನೆ ನಡೆದಂಥ ಘಟನೆ, ನಿಜವಾಗಿ ಅವನು ಶಿರ್ಲಾಲ್ನವನು ಯರ್ಮುಂಡೆ ಭಾಗಕ್ಕೆ ಅವಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಏನೋ ಒಂದು ಅವನ ಆಲೋಚನೆ ಇರ್ಬೋದು. ಆ ನಿಟ್ಟಿನಲ್ಲಿ ಅವನು ಮಾಡಿದ ತಪ್ಪು, ಯಾರೇ ತಪ್ಪು ಮಾಡಿದ್ರೆ ಅದೊಂದು ತಪ್ಪೇ. ಅದರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತೇವೆ. ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಹಿಂದೂ ಸಂಘಟನೆ ಒತ್ತಾಯ ಮತ್ತು ಇಡೀ ಸಮಾಜದ ನಾಗರಿಕ ಸಮಾಜದ ಒತ್ತಾಯ.